Hi, good evening. This is Vani Manjunath. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಕೆಟ್ ಯಾವ ರೀತಿ ಎಲ್ಲ ಮೊಮೆಂಟಮ್ ಕೊಡ್ತು, ಹಾಗೆ ಯಾಕೆ ಆ ಥರ ಮೂಮೆಂಟ್ ಕೊಡ್ತು, ಮತ್ತೆ ನಾಳೆಗೆ ಈ ಒಂದು ಬೇಸ್ ತಗೊಂಡು ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ನಾವು ಅನಾಲಿಸಿಸ್ ಅನ್ನು ಮಾಡೋಣ. ಎರಡು ಇಂಡೆಕ್ಸ್ ಅನ್ನು ನಾವು ಅನಾಲಿಸಿಸ್ ಮಾಡೋಣ. ಈಗ ನಾನು ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಅನ್ನು ಆಗ್ತಾ ಇದ್ದೀನಿ. ದಿಸ್ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸಿ, ನಮ್ಮ ಒಂದು ಮೊನ್ನೆಯಿಂದ ನಾವು ಏನು ಅನ್ಕೊಂಡ್ಬಂದಿದ್ವಿ, ರೆಸಿಸ್ಟೆನ್ಸ್ ಪಾಯಿಂಟ್ನ ನಾವು ಆಲ್ರೆಡಿ ಡ್ರಾನ್ ಮಾಡಿದ್ವಿ. ಆ ಒಂದು ಏರಿಯಾನ ರೆಸ್ಪೆಕ್ಟ್ ಮಾಡಿ ನಮಗೆ ಡೌನ್ ಫಾಲ್ನ ಕೊಟ್ಟಿದೆ. ಇವತ್ತು ಕೂಡ ಡೌನ್ ಫಾಲ್ನ ಕೊಟ್ಟಿದೆ. ಓಕೆ, ಏನೇ ನೋಡಿ ನಾವು ಏನು ಅನ್ಕೊಂಡಿದ್ವಿ, ಎಲೆಕ್ಷನ್ ರಿಸಲ್ಟ್ ಇದೆ, ಆ ಒಂದು ರಿಸಲ್ಟ್ ನಮ್ಮ ಒಂದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅನ್ಕೊಂಡ್ವಿ. ಅಥವಾ ಒಂದೊಂದು ಇವನ್ ಆರ್ ಬಿ ಪಾಲಿಸಿ ತಗೊಂಡ್ರೆ ಅದು ಕೂಡ ಪಾಸಿಟಿವ್ ಬಂತು. ಯಾವುದು ನೆಕ್ಸ್ಟ್ ಎಲೆಕ್ಷನ್ ರಿಸಲ್ಟ್ ಅಂತ ಅನ್ಕೊಂಡ್ವಿ, ಅದೇನಾದ್ರು ಪಾಸಿಟಿವ್ ಏನಾದ್ರು ಆಯ್ತು ಅಂತಂದ್ರೆ ಬೇರೆ ಚೇಂಜಸ್ ಆಗ್ಬೋದು ಅಂತ ಅನ್ಕೊಂಡ್ವಿ. ಯಾವುದಕ್ಕೂ ಕೂಡ ಮಾರ್ಕೆಟ್ ರೆಸ್ಪೆಕ್ಟೇ ಮಾಡ್ತಾ ಇಲ್ಲ. ಅದು ಅದರದೇ ಆದ ಒಂದು ವೇನಲ್ಲಿ ಮೊಮೆಂಟಮ್ ಮಾಡ್ತಾ ಇದೆ. ಅಂತಂದ್ರೆ ಒಂದು ಅನ್ಕೋಬೇಕು, ಇದು ನ್ಯೂಸ್ ಮೇಲೆ ಯಾವುದು ಕೂಡ ನಮ್ಮ ಒಂದು ಮಾರ್ಕೆಟ್ ಡ್ರೈವನ್ ಆಗ್ತಾ ಇಲ್ಲ ರೈಟ್ ನಾವು. ಓಕೆ, ಸ್ವಲ್ಪ ದಿನದಿಂದ ಪ್ರತಿಯೊಂದು ಚಿಕ್ಕ ಒಂದು ವಿಚಾರ ಕೂಡ ಒಂದು ನ್ಯೂಸ್ ಬಂತು ಅಂತಂದ್ರೆ ಇಟ್ ವಾಸ್ ಎಲ್ಲ ಇದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಇತ್ತು. ಈಗ ನಮ್ಮ ಒಂದು ಟೆಕ್ನಿಕಲ್ ಇದ್ರ ಮೇಲೆ ಕೂಡ ಈಗ ಪ್ರೆಸೆಂಟ್ ಅಲ್ಲಿ ಟೆಕ್ನಿಕಲ್ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಟ್ರೇಡ್ ಸಿಗ್ತಾ ಇದೆ ನಮಗೆ. ದಟ್ ಇಸ್ ವೆಲ್ ಅಂಡ್ ಗುಡ್ ಅಂತ ಅನ್ಕೊಳ್ತೀನಿ. ಯಾರು ನ್ಯೂಸ್ ಬೇಸ್ ಮೇಲೆ ವಿತೌಟ್ ಲರ್ನಿಂಗ್, ವಿತೌಟ್ ಇದು ಪ್ರಾಪರ್ ಡಾಟಾಸ್ ಇಲ್ದೇನೆ ಟ್ರೇಡ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಏನಾಯ್ತು ಅನ್ನೋದು ಗೊತ್ತಿದೆ. 3-4 ಡೇಸ್ ಇಂದ ನ್ಯೂಸ್ ಬೇಸ್ ಅಲ್ಲಿ ಡ್ರೈವನ್ ಆಗಿರೋ ಒಂದು ಇದನ್ನ ಮಾರ್ಕೆಟ್ ಇಂದ ಟ್ರೇಡ್ ಮಾಡಿದ್ರೆ ಯಾವ ರೀತಿ ಆಗ್ಬೋದು ಅಂತ ಕೂಡ ಗೊತ್ತಾಗಿದೆ. ಸೊ ನಮ್ಮ ಒಂದು ಟೆಕ್ನಿಕಲ್ ಪ್ರಕಾರ ಯಾವ ಒಂದು ಲೆವೆಲ್ಸ್ ಅಲ್ಲಿ ಸಿಗುತ್ತೋ ಆ ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡಿದವರಿಗೆ ದೇರ್ ಇಸ್ ಅಲ್ಲಿ ಏನು ಕೂಡ ನಮಗೆ ಯಾವ್ದು ಸಮಸ್ಯೆ ಆಗ್ಲಿಲ್ಲ. ಸೊ ಲೆಟ್ ಸಿ, ನಮಗೆ ಇವತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು, ಇದಲ್ಲ ಈ ಏರಿಯಾದಿಂದ ನಮ್ಮ ಇವತ್ತಿನ ಮಾರ್ಕೆಟ್. ಓಕೆ, ಫ್ರೈಡೇ ಏನಾಯ್ತು, ಎಲ್ಲ ಒಂದು ನ್ಯೂಸ್ ಇದು ಪಾಸಿಟಿವ್ ಇದ್ರು ಕೂಡ ಅಗೇನ್ ಇಟ್ ವಾಸ್ ಫಾಲಿಂಗ್ ಮಾರ್ಕೆಟೇ ಆಯ್ತು. ಇವತ್ತು ಕೂಡ ಏನು ನಮಗೆ ಗ್ಯಾಪ್ ಡೌನ್ ಸಿಕ್ತು, ಪಾರ್ಷಿಯಲ್ ಗ್ಯಾಪ್ ಡೌನ್ ಸಿಕ್ತು. ಗ್ಯಾಪ್ ಡೌನ್ ಸಿಕ್ಕಿದ್ಮೇಲೆ ಇಮಿಡಿಯೇಟ್ ಮೂಮೆಂಟಮ್ ಅಲ್ಲಿ ಏನಾಯ್ತು, ಡೌನ್ ಸೈಡ್ಗೆ ಬ್ರೇಕ್ ಆಗಿ ನೆಕ್ಸ್ಟ್ ಲೆವೆಲ್ ನಮಗೆ ಒಂದು ಗ್ಯಾಪ್ ಫಿಲ್ ಕೂಡ ಆಯ್ತು. ಗ್ಯಾಪ್ ಫಿಲ್ ಆಗಿ ಅದನ್ನ ಮತ್ತೆ ಸ್ವಲ್ಪ ಮೂಮೆಂಟಮ್ ಕೊಡುದು. ನಮ್ಮ ಎಕ್ಸಾಕ್ಟ್ ನಮ್ಮ ಒಂದು ಲೆವೆಲ್ಸ್ಗಳು ಏನು ಪ್ರೀ ಡಿಫೈನ್ಡ್ ಇದೋ ಆ ಏರಿಯಾದಿಂದ ನಮಗೆ ಪಿಕಪ್ ತಗೊಂಡಿದೆ. ಅದು ಯಾರು ಟೆಕ್ನಿಕಲ್ ನಮ್ಮ ಸ್ಟೂಡೆಂಟ್ಸ್ ಯಾರಿದೆ ಅವ್ರಿಗೆಲ್ಲ ಗೊತ್ತಿದೆ ಯಾವ ಲೆವೆಲಿಂದ ಒಂದು ಪಿಕಪ್ ತಗೊಳ್ತು ಅಂತ. ಓಕೆ, ನೆಕ್ಸ್ಟ್ ನಾಳೆಗೆ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡಿದ್ರೆ, ಅದಕ್ಕಿಂತ ಮೊದಲು ಯಾಕೆ ಮಾರ್ಕೆಟ್ ಫಾಲ್ ಆಗ್ತದೆ ಇಷ್ಟೆಲ್ಲ ನ್ಯೂಸ್ ಇದ್ರಿಂದ ಕೂಡ, ಬಿಕಾಸ್ ಎವ್ರಿಥಿಂಗ್ ಇಸ್ ಡಿಸ್ಕೌಂಟೆಡ್ ಆಲ್ರೆಡಿ ಅಲ್ವಾ. ಮಾರ್ಕೆಟಲ್ಲಿ ಏನೇನು ಪಾಸಿಟಿವ್ ಬರ್ತದೆ ಆಲ್ರೆಡಿ ಮೊದಲೇ ಅದು ಡಿಸ್ಕೌಂಟ್ ಆಗಿ ಹೋಗಿದೆ. ಮತ್ತೆ ನಮ್ಮ ಒಂದು ಫ್ರೈಡೇ ಒಂದು ಡಾಟಾಸ್ ಪ್ರಕಾರ ತಗೊಂಡ್ರೆ ಮಾರ್ಕೆಟ್ ಮೇಜರ್ ಮೂಮೆಂಟಮ್ ಆಗೋದು ಯಾವಾಗ, ನಮಗೆ FIS ತುಂಬಾ ಯೂಜ್ ಇದರಲ್ಲಿ ಅವ್ರು ಬೈಯಿಂಗ್ ಬಂದ್ರೆ ಮಾತ್ರ ನಮಗೆ ಅದು ಮೊಮೆಂಟಮ್ ಕೊಡುತ್ತೆ. ಇಲ್ಲ ಅಂತಂದ್ರೆ ಮೇಲ್ಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ಕಾರಣ ಅವರು ಹೈಯೆಸ್ಟ್ ಒಂದು ಸೆಲ್ಲಿಂಗ್ ಅನ್ನ ಒಂದು ಇದು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಹೈಯೆಸ್ಟ್ ಇದ್ದಿದ್ರಿಂದ ಮಾರ್ಕೆಟ್ ಇಷ್ಟೊಂದು ಡ್ರಾಸ್ಟಿಕ್ ಆಗಿ ಫಾಲ್ ಆಗಿದೆ. ಅವ್ರು ಎಲ್ಲಿವರೆಗೂ ಬೈಯಿಂಗ್ ಸೈಡ್ ಬರೋದಿಲ್ವ, ಮಾರ್ಕೆಟ್ ಇದೇ ರೀತಿ ಇರುತ್ತೆ. ಡೌನ್ ಫಾಲ್ ಆಗೋದು, ಸೈಡ್ ವೇಸ್ಗೆ ಹೋಗೋದು, ಡೌನ್ ಫಾಲ್ ಸ್ಟಾರ್ಟಿಂಗ್ ಅಲ್ಲಿ ಮೊಮೆಂಟಮ್ ಕೊಡೋದು, ಸೈಡ್ ವೇಸ್ಗೆ ಹೋಗೋದು, ಇದೇ ರೀತಿ ಆಗುತ್ತೆ. ಯಾರು ಮೊಮೆಂಟಮ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಅವ್ರು ಮಾತ್ರ ಒಂದು 10 ಗಂಟೆ ಒಳಗಡೆ ಇವತ್ತು ಮುಗ್ದೋಗಿರುತ್ತೆ ಟ್ರೇಡ್. ಆಫ್ಟರ್ ದಟ್ ಕೂತವ್ರಿಗೆಲ್ಲ ಇಡೀ ದಿನ ಮಾರ್ಕೆಟ್ ಕೂರಿಸಿದೆ, ಪ್ರೀಮಿಯಂ ಅಂತೂ ಮೇಲ್ಗಡೆ ಹೋಗ್ಲಿಲ್ಲ ಇವತ್ತು ಅಲ್ವಾ. ನಮ್ಮ ಒಂದು ಎಕ್ಸಾಕ್ಟ್ ಲೆವೆಲ್ ಅಲ್ಲಿ ಮಾಡಿದ್ರೆ ಒಂದು ಸ್ಕಾಲ್ಪಿಂಗ್ ಮಾಡ್ಕೊಳ್ಳೋಷ್ಟಿತ್ತು. ಬಟ್ ಈ ಒಂದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಯಾವುದು, ಈ ಒಂದು ಪುಟ್ ಸೈಡ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ನಮ್ಗೆ ಇನಿಷಿಯಲ್ ಟೈಮ್ ಅಲ್ಲಿ ನಮಗೆ ಒಂದು ಸಿಕ್ತು ಟ್ರೇಡ್. ಅದು ಬಿಟ್ರೆ ರಿಮೈನಿಂಗ್ ಲಾಸ್ಟ್ ಅಲ್ಲಿ ಒಂದು 2 ಕಾಲಾಗಿ ಒಂದು ಚಿಕ್ಕದಾಗಿ ಒಂದು ಕಾಲ್ ಕಡೆ ಸಿಕ್ಕಿದೆ. ಅದು ಬಿಟ್ಟರೆ ಬೇರೆ ಯಾವುದು ಅಂತ ಒಂದು ಟ್ರೇಡ್ ಸಿಗಿಲ್ಲ. ಈ ಒಂದು ಸೈಡ್ ವೇಸ್ ಝೋನ್ ಎಲ್ಲ ನಮಗೆ ಒಂದು ಅವಾಯ್ಡ್ ಆಗಿದೆ. ಓಕೆ, ಸೊ ನಾಳೆಗೆ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಈಗ ನನಗೆ ಆಲ್ರೆಡಿ ಹೈಯರ್ ಝೋನಲ್ಲಿ ಡಿಫೈನ್ ಆಗಿದೆ. ಯಾವುದಾದ್ರು 23,500 ಹೈಯರ್ ಝೋನ್ ಯಾವುದು, 23,000. ಹೈಯರ್ ಝೋನಲ್ಲಿ ನನಗೆ ಈಗ ಪ್ರೆಸೆಂಟು 23,500 ಝೋನು ನನಗೆ ಇಮಿಡಿಯೇಟ್ ಒಂದು ರೆಸಿಸ್ಟೆನ್ಸ್ ಆಗಿ ಸಿಗ್ತಾ ಇದೆ. ಆಮೇಲೆ ಲೋವರ್ ಸೈಡ್ ಆದರೆ ನನಗೆ 23,300 ಝೋನ್, 23,300 to 200 ಝೋನ್, ಈ ಏನು ಝೋನ್ ಇದಾವಲ್ಲ ಇದು ಈ ಏರಿಯಾ ಬಂದರೆ ನನಗೆ ಬೈಯಿಂಗ್ ಏರಿಯಾ ಆಗುತ್ತೆ. 23,300 ಹಾಗೂ 23 to ಎಸ್, ಈ ಏರಿಯಾ ನೆಕ್ಸ್ಟ್ ನನಗೆ
ಸಪೋರ್ಟ್ ಆಗುತ್ತೆ. ಕ್ರೂಷಿಯಲ್ ಯಾಕಂದ್ರೆ ಒಂದು ಗ್ಯಾಪ್ ಕೂಡ ಫಿಲ್ ಆಗಿದೆ. ಇಲ್ಲಿಂದ ಮೇಲ್ ಹೋಗಿ ಮತ್ತೆ ನಾಳೆಗೆ ಏನಾದ್ರು ನಮಗೆ ಫ್ಲಾಟ್ ನೋಟಲ್ಲಿ ಓಪನ್ ಆಯ್ತು ಅಂದ್ರೆ ಇಮಿಡಿಯೇಟ್ ಡೌನ್ ಸೈಡ್ ಬಂತಂದ್ರೆ ದಿಸ್ ಏರಿಯಾ 300 ಮತ್ತೆ 230 ಏರಿಯಾ ಬಂದ್ರೆ ನನಗೆ ವೆಲ್ ಸಪೋರ್ಟ್ ಫಾರ್ ಬೈಯಿಂಗ್ ಅಂತ ಹೇಳ್ತೀನಿ. ನೋಡಿ ಲೈನ್ ಕೂಡ ಹಾಕ್ತಾ ಇದ್ದೀನಿ. ಈ ಏರಿಯಾ ಬಂದ್ರೆ ನನಗೆ ಇಮಿಡಿಯೇಟ್ ಇದು ಲೆವೆಲ್ ಬ್ರೇಕ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನಮಗೆ ಸಿಗೋದೆ 230 ಲೆವೆಲ್ ಅಲ್ಲಿ. ಅಲ್ಲಿವರೆಗೂ ನನಗೆ ಬೈಯಿಂಗ್ ಯಾವುದೇ ಸಿಗಲ್ಲ. ಆರ್ ಎಲ್ಸ್ ನಾಳೆಗೆ ಏನಾದ್ರು ನನಗೆ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತಂದ್ರೆ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಈ ಏರಿಯಾದಿಂದ ಇದಾಯ್ತು ಅಂತಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಏರಿಯಾ ಬಂದ್ಬಿಟ್ಟು ಇದೇ ಏರಿಯಾ ಆಗುತ್ತೆ. ಅಲ್ಲಿವರೆಗೂ ಮಾರ್ಕೆಟ್ ಫಾಸ್ಟ್ ಆಗಿ ಹೋಗುತ್ತಾ ಅನ್ನೋದು ನೋಡ್ಬೇಕು. ಯಾಕಂತಂದ್ರೆ ಕನ್ಸಿಕ್ಯೂಟಿವ್ ಆಗಿ ನಮಗೆ ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಎವ್ರಿ ಡೇ ಕ್ಲೋಸಿಂಗ್ ಬಿಲೋ ದ ಪ್ರೀವಿಯಸ್ ಡೇ ಕ್ಲೋಸ್ ಕೆಳಗಡೆ ಇದಾಗ್ತಾ ಇರೋದ್ರಿಂದ ಇವಾಗ ಈ ಏರಿಯಾ ಮೇಲ್ಗಡೆ ಪಾಸ್ ಆಗೋವರೆಗೂ ನಮ್ಗೆ ಯಾವುದೇ ರೀತಿಯ ಒಂದು ಬೈಯಿಂಗ್ ಸಿಗೋದಿಲ್ಲ. ಒಂದು ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ನಾವು ಒಂದು ರಿವರ್ಸಲ್ ಟ್ರೇಡಿಂಗ್ ಅನ್ನ ನಾವು ನೋಡಬಹುದು. ಅಂದ್ರೆ ಏರಿಯಾ ನನಗೆ ಯಾವ್ದಾಯ್ತು ಈಗ 23,500 ಹೈಯರ್ ಝೋನು, 23,300 ಇಸ್ ದ ಫಸ್ಟ್ ಝೋನ್ ಫಾರ್ ಮೈ ಇದು. ಈ ಎರಡು ಝೋನ್ಗಳಲ್ಲಿ ಅಂದ್ರೆ 200 ಪಾಯಿಂಟ್ ವಿತ್ ಇನ್ ದ ರೇಂಜ್ ಆಫ್ 200 ಪಾಯಿಂಟ್ ಒಂದು ಟ್ರೇಡ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಬ್ರೇಕ್ ಆದ ನಂತರ ನೆಕ್ಸ್ಟ್ ಲೆವೆಲ್ ವರೆಗೂ ನಾವು ನೋಡ್ಬೋದು. ಆಸ್ ಪರ್ ಏನೇ ಲೆವೆಲ್ಸ್ ಇದ್ರು ಕೂಡ ಆಸ್ ಪರ್ ಆಸ್ ಯು ನೋ ದಟ್ ಇದು ನಮ್ಮ ಲೆವೆಲ್ಸ್ ಪ್ರಕಾರನೇ ನಾವು ಟ್ರೇಡ್ ಮಾಡ್ತೀವಿ. ಸೊ ಲೆಟ್ಸ್ ಡೈವ್ ಇಂಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ಏನು ಹೇಳ್ತಾ ಇದೆ? ಸೊ ಬ್ಯಾಂಕ್ ನಿಫ್ಟಿಗೆ ಸ್ವಲ್ಪ ಆಪೋಸಿಟ್ ಆಗಿ ಶ್ರಿಂಕ್ ಆಗ್ತಾ ಇಲ್ಲ, ಆಪೋಸಿಟ್ ಆಗಿ ಸ್ವಲ್ಪ ವರ್ಕ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಆಕ್ಟಿವ್ ಅಲ್ಲಿ ಅಂದ್ರೆ ಅಪ್ಪರ್ ಸೈಡ್ಗೆನೆ ಕೊಡ್ತಾ ಇದೆ. ಏನು ಹೇಳ್ತದೆ ಇದರಲ್ಲಿ ಕೂಡ ನನ್ನ ಆಲ್ರೆಡಿ ಲೆವೆಲ್ಸ್ ಇದೆ ಮಾರ್ಕ್ ಆಗಿದೆ. 50,500 ನನ್ನ ಒಂದು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 50,500 ಅಲ್ವಾ. 50,500 ತುಂಬಾ ದಿನದಿಂದ ಇದು ರೆಸ್ಪೆಕ್ಟ್ ಮಾಡ್ತಾ ಇದೆ. ಅಗೇನ್ ಇದು ಕೂಡ ಇವಾಗಲೂ ಕೂಡ ಈ ಏರಿಯಾ ಬಂದ್ರೆ ಒನ್ಸ್ ಅಗೇನ್ ನಮಗೆ ರಿವರ್ಸಲ್ ಸಿಗುತ್ತೆ. ಆರ್ ಎಸ್ ಮಾರ್ಕೆಟ್ ಏನಾದ್ರು ಫ್ಲಾಟ್ ನೋಟಲ್ಲಿ ಓಪನ್ ಆಯ್ತು ಇಮಿಡಿಯೇಟ್ ಸ್ಟಾರ್ಟಿಂಗ್ ಅಲ್ಲೇ ಈ ಏರಿಯಾಗೆ ಬಂತು ಅಂತಂದ್ರೆ ಅವಾಗ್ಲೂ ಕೂಡ ಒಂದು ನನಗೆ ಬೈಯಿಂಗ್ಗೆ ಒಂದು ಅವಕಾಶ ಇದೆ. ಬಟ್ ಮೊಮೆಂಟಮ್ ಬೈಯಿಂಗ್ ಸಿಗಲ್ಲ, ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಕನ್ಸಿಕ್ಯೂಟಿವ್ ಆಗಿ ಬಿದ್ದಿರೋದ್ರಿಂದ ಅಷ್ಟು ಈಸಿಯಾಗಿ ಅದು ನಮಗೆ ವಿ ಶೇಪ್ ರಿಕವರಿ ಅಂತ ನಾವು ಹೇಳಲಿಕ್ಕಾಗಲ್ಲ ಅಲ್ವಾ. ವಿ ಶೇಪ್ ರಿಕವರಿ ಅಂತ ಹೇಳಲಿಕ್ಕಾಗಲ್ಲ. ಈ ತರ ಬಂದು ಅಗೇನ್ ಇಲ್ಲಿ ಒಂದು ನಮಗೆ ಬಾಟಮ್ ಫಾರ್ಮೇಶನ್ ಮಾಡಿ ಕನ್ಫರ್ಮ್ ಆಯ್ತು ಅಂತಂದ್ರೆ ಅವಾಗ ನನಗೆ ಒಂದು ಮೇಲ್ಗಡೆ ಝೋನ್ಗೆ ನನಗೆ ಟ್ರೇಡ್ಗೆ ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ಒಂದು ಸಿಗಲ್ಲ. ಬಟ್ ಮೊಮೆಂಟಮ್ ಅಲ್ಲಿ ಫಾಸ್ಟ್ ಆಗಿ ಬೀಳುತ್ತೆ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು ನನ್ನ ಒಂದು ಪ್ರೈಸ್ ಆಕ್ಷನ್ ಪ್ರಕಾರ ಇಲ್ಲಿ ಸಪೋಸ್ ನಾನು ಹೇಳ್ತಾ ಇರೋದು ಫ್ಲಾಟ್ ನೋಟ್ ಓಪನ್ ಆಯ್ತು ಅಂತಂದ್ರೆ ಮೊಮೆಂಟಮ್ ಅಲ್ಲಿ ನನಗೆ ಈ ಒಂದು ಏರಿಯಾನ ಕ್ಯಾಪ್ಚರ್ ಮಾಡ್ಕೊಳ್ಬಹುದು. ಈ ಏರಿಯಾ ಕ್ಯಾಪ್ಚರ್ ಮಾಡಿದ್ಮೇಲೆ ಇದು ಹೈಯರ್ ಸೈಡ್ಗೆ ಹೋಗೋದಕ್ಕೆ ನಾನು ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಚಾರ್ಟ್ ಫಾರ್ಮೇಶನ್ ಆಗದೇನೆ ನಾವು ಟ್ರೇಡ್ ಮಾಡಕ್ ಆಗೋದೇ ಇಲ್ಲ. ನಾನು ಟ್ರೇಡ್ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಬಟ್ ಅದು ನಮ್ಗೆ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ನಾವು ಒಂದು ಸ್ಪೇಸ್ ಕೊಡ್ಬೇಕಾಗತ್ತೆ, ಟೈಮ್ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಆಲ್ವೇಸ್ ನಾವು ಹೇಳ್ತೀವಿ ಪ್ರೈಸ್ ಇಸ್ ದ ಸುಪ್ರೀಂ. ಏನು ನನ್ನ ಮನಸ್ಸಿಗೆ ಬಂದ್ರೆ ನಾನು ಟ್ರೇಡ್ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ಟ್ರೇಡ್ ಮಾಡೋದಲ್ಲ ಅದು. ನನಗೆ ಚಾರ್ಟ್ ಏನ್ ಹೇಳುತ್ತೆ, ಪ್ರೈಸ್ ಏನ್ ಹೇಳುತ್ತೆ, ನಾವು ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸಿನಾರಿಯೋ ಆಸ್ ಪರ್ ಯಾವುದೇ ರೀತಿ ಬರಲಿ, ಫ್ಲಾಟ್ ಓಪನ್ ಆಗಲಿ, ಗ್ಯಾಪ್ ಡೌನ್ ಓಪನ್ ಆಗಲಿ, ಗ್ಯಾಪ್ ಅಪ್ ಓಪನ್ ಆಗಲಿ, ಎಲ್ಲ ಇದಕ್ಕೂ ನಾವು ರೆಡಿ ಇರ್ತೀವಿ. ಯಾಕಂದ್ರೆ ಇದೇ ಆಗತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಏನಾಗುತ್ತೆ ಅದ್ರ ಮೇಲೆ ನಾನು ಯಾವ ಬೇಸ್ ಮೇಲೆ ನಾನು ಯಾವ ರೀತಿ ಟ್ರೇಡ್ ತಗೋಬಹುದು ಅಂತ ನಾನು ಅನಾಲಿಸಿಸ್ ಮಾಡ್ಬೋದಲ್ಲ. ಯಾಕಂದ್ರೆ ಪ್ರೈಸ್ ಆಕ್ಷನ್ ಇಸ್ ದ ಸುಪ್ರೀಂ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಓಕೆ, ಈಗ ನಮಗೆ ಗೊತ್ತಾಯ್ತು ಹೈಯರ್ ಲೆವೆಲ್ ಅಲ್ಲಿ ಏನು 50,500, ಲೋವರ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು 49,600, ನೆಕ್ಸ್ಟ್ ಬಂದ್ಬಿಟ್ಟು 49,400. ಇಷ್ಟು ನನಗೆ ಲೆವೆಲ್ಸ್ ನನಗೆ ಸಿಕ್ಕಿದೆ. ಸ್ವಲ್ಪ ಆಪ್ಷನ್ ಡೇಟಾಸ್ ನೋಡ್ಕೊಂಡು ಬರೋಣ ಏನಾಯ್ತು ಅಂತ. ಜಸ್ಟ್ ಮಿನಿಟ್ ಲೋಡ್ ಆಗ್ತಾ ಇದೆ. ಹಾಂ, ಏನು ಹೇಳ್ತಾ ಇದೆ ನಿಫ್ಟಿ ಬಂದ್ಬಿಟ್ಟು ನನಗೆ ಸೇಮ್ ನಾವೇನು ಡ್ರಾಮನ್ 23,400 ರೈಟ್ ನಾವಿದೆ. ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ 300 ಲೆವೆಲ್ ಬಂದ್ಬಿಟ್ಟು ನಮಗೆ ಹೈಯೆಸ್ಟ್ ಇದಿದೆ ಪುಟ್ ರೈಟರ್ಸ್ ಹೈಯೆಸ್ಟ್ ಇರೋದ್ರಿಂದ ಅದು ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಅದು ನಾವೆಲ್ಲ ಲೆವೆಲ್ಸ್ ಏನು ಝೋನ್ ಡ್ರಾ ಮಾಡಿದ್ವಿ ಅದನ್ನ ನಾವು ಒಂದು ಅಬ್ಸರ್ವೇಷನ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಲ್ ರೇಟರ್ ಇಮಿಡಿಯೇಟ್ ನಮಗೆ ಸಿಗೋದು 23,500 ಅಲ್ಲೇ ಹೈಯೆಸ್ಟ್ ಇದ್ದಿದ್ದಾರೆ. ಸೊ ಅದು ಒಂದು ರಿಯಾಕ್ಷನ್ ಝೋನ್ ಆಗಿರುತ್ತೆ. ಅದು ಬೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಮುಂದಿನ ಒಂದು ಸ್ಲ್ಯಾಬ್ಗೆ ಅದು ಜಂಪ್ ಆಗುತ್ತೆ. ಇದು ನಿಫ್ಟಿದಾಯಿತು. ಲೆಟ್ಸ್ ಇದು ಬ್ಯಾಂಕ್ ನಿಫ್ಟಿ ಏನಾಗಿದೆ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಏನು ಹೇಳ್ತಾ ಇದೆ ನಮಗೆ ಲೆವೆಲ್ಸು 50,000 ಅಲ್ಲಿ
ಹೈಯೆಸ್ಟ್ ಕಾಲ್ ಮತ್ತು ಪುಟ್ ರೈಟರ್ಸ್ ಇಬ್ಬರು ಇದ್ದಾರೆ ಅಲ್ವಾ. ಇಲ್ಲಿ ಯಾವ ಕಡೆಗೆ ಬ್ರೇಕ್ ಆಗುತ್ತೆ ಆ ಕಡೆಗೆ ನೆಕ್ಸ್ಟ್ ಇಮಿಡಿಯೇಟ್ ಸೇಮ್ ನಮ್ಮ 50,500 ಇಸ್ ದ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆ್ಯಂಡ್ 49,500 ವಿಲ್ ಬಿ ಇದು ಅಂತ ಹೇಳ್ತಿದೆ. ಬಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಡೇಟಾಸ್, ಯಾಕಂದ್ರೆ ನಾವು ಮ್ಯಾನ್ಯಲ್ನಲ್ಲಿ ಡ್ರಾ ಮಾಡುವಾಗ ನಮ್ಮ ಒಂದು ಲೆವೆಲ್ಸು ವೇರಿಯೇಷನ್ ಆಗುತ್ತೆ. ಬಟ್ ಲೆವೆಲ್ಸ್ ಪ್ರಕಾರ ನಾವು ಅದೇ ಒಂದು ಇದು ಝೋನಲ್ಲಿ ಹಾಕೊಂಡಿದ್ವಿ. ಆ ಲೆವೆಲ್ಸ್ ನನ್ನ ಪ್ರೈಸ್ ಆಕ್ಷನ್ ಬಂತು ಅಂತಂದರೆ ಐ ವಿಲ್ ಗೋ, ಯಾವ ಸೈಡ್ಗೆ ನನಗೆ ಪ್ರೈಸ್ ಆಕ್ಷನ್ ಕೊಡುತ್ತೋ ಆ ಸೈಡ್ಗೆ ನಾನು ಇದನ್ನ ಟ್ರೇಡನ್ನು ತೊಗೊಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಒಂದು ಮಾಹಿತಿ, ಒಂದು ಇನ್ಫಾರ್ಮೇಟಿವ್ ಸಿಕ್ಕಿದೆ ಅಂದ್ಕೊಳ್ತೀನಿ. ನಾಳೆಯ ಒಂದು ಟ್ರೇಡಿಂಗ್ ಐಡಿಯಾಸ್ ಹೇಗೆ ಮಾಡ್ಬೋದು ಅಂತ ಒಂದು ನಿಮಗೆ ಯೂಸ್ಫುಲ್ ಆದ ಒಂದು ಮಾಹಿತಿ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ನೀವು ಅಬ್ಸರ್ವೇಷನ್ ಮಾಡಿ. ಇಸ್ ನಾಟ್ ಐ ಆಮ್ ಅಡ್ವೈಸಿಂಗ್ ಫಾರ್ ಎನಿ ಟ್ರೇಡ್, just observe it, just learn. Okay, thank you very much for watching this video.